ಸೇಳ್ರಿಪ್ಪ ಎಲ್ಲ ಶಾಣೆ ಮಂದಿಗೆ ನಾನು ಬಿಜಾಪುರದ ಗುಮ್ಮಟನಗರಿ ಶಕ್ತಿ ಕುಮಾರ್ ಮಾತಾಡ್ತೀನಿ. ಈ ಒಂದು ಅಶ್ಲೀಲತೆ ವಿರುದ್ಧ ಧ್ವನಿ ಎತ್ತಿದ್ದೆ. ಬಹಳಷ್ಟು ಜನ ಇದಕ್ಕೆ ಬಹಳಷ್ಟು ಜನ ಸಪೋರ್ಟ್ ಮಾಡಿದ್ರು. ಸಾರ್ವಜನಿಕರು ಕೂಡ ಜಾತ್ರೆ ಕೇತ್ರೆಗಳಲ್ಲಿ ಎಲ್ಲರೂ ಒಂಥರ ಇಲ್ರಿ ನಮ್ಮ ಊರಾಗ ಅಶ್ಲೀಲತೆ ಮಾಡಬೇಡ್ರಿ ಅಂತ ಬಹಳಷ್ಟು ಜನ ಹೇಳಿದ್ರು. ನಾನು ಫೋನ್ ಮಾಡಿದ್ರೆ ಶಕ್ತಿ ಕುಮಾರ್ ಅವರ ಒಳ್ಳೆ ನಿರ್ಧಾರ ತಗೊಂಡಿದ್ದೀರಿ ಅಂತ ಹೇಳಿ. ಈಗ ನಾ ಏನು ಹೇಳ್ತೀನಪ್ಪ ಅಂದ್ರೆ, ಈ ಒಂದು ಅಶ್ಲೀಲತೆ ಈಗ ಸ್ವಯಂ ಪ್ರೇರಿತವಾಗಿ ಕೆಲವೊಂದು ಆರ್ಕೆಸ್ಟ್ರಾದವರು ಹೇಳ್ತಾರ, ನಾವು ಅಶ್ಲೀಲ ಹಾಡುಗಳನ್ನ ಹಾಡಂಗಿಲ್ಲ, ನಾವು ಅಶ್ಲೀಲ ಕಾಮಿಡಿ ಡೈಲಾಗ್ ಹೇಳಂಗಿಲ್ಲ ಅಂತೇಳಿ ಸ್ವಯಂ ಪ್ರೇರಿತವಾಗಿ ಎಲ್ಲ ಕಲಾವಿದರು ಕೂಡ. ಯಾಕಂದ್ರೆ ಕಲಾವಿದರೇ ಕೆಡಿಸಿದಂಥ ಈ ಸಿಸ್ಟಮ್ ಕಲಾವಿದರು ತಿದ್ಕೊಂಡು ಹೊಂಟಾರಂದ್ರೆ ಅದು ಗ್ರೇಟ್. ಅದಕ್ಕೆ ನಮ್ಮ ಮನೆ ಡಿವೈಸ್ ಪಿ ಸಾಹೇಬರಾದಂಥ ಎಲ್ಗಾರ್ ಸರ್ ಅವರು ಕೂಡ ಹೇಳಿದರು, ಈ ಅಶ್ಲೀಲತೆ ವಿರುದ್ಧ ಧ್ವನಿ ಎತ್ತಿರಪ್ಪ ಕಲಾವಿದರಂದ್ರೆ ಈ ಕಲಾವಿದರ ಜೊತೆ ಸಮಾಜವು ಕೂಡ ಕೂಡಬೇಕು, ಸಾರ್ವಜನಿಕರು ಕೂಡ ಕೂಡಿದಾಗ ಮಾತ್ರ ಈ ಒಂದು ಅಶ್ಲೀಲತೆಗೆ ಕಡಿವಾಣ ಹಾಕ್ಬೋದು ಅಂತ ಹೇಳಿದ್ರು. ಬಹಳಷ್ಟು ಆಫೀಸರ್ಗಳಾಗಲಿ ಶಿಕ್ಷಕರಾಗಲಿ ಕೇಳಿದವ್ರಂದ್ರು, ಹೌದ್ರಿ ಶಕ್ತಿ ಕುಮಾರ್ ಅವರು ಇದ್ರ ಬಗ್ಗೆ ಯಾರೋ ಧ್ವನಿ ಎತ್ತಿದಿಲ್ಲ, ನೀವು ಧ್ವನಿ ಎತ್ತಿದ್ರಿ. ಆದ್ರೆ ಈ ಅಶ್ಲೀಲತೆಗೆ ಧ್ವನಿ ಎತ್ತಿದಕ್ಕೆ ತುಂಬ ಧನ್ಯವಾದಗಳು. ಯಾಕಂದ್ರೆ ಹುಡುಗರು ಕೆಡ್ಲಾಕತ್ತಾವು, ಎಲ್ಲಿ ನೋಡಿದ್ರು ಬರೇ ಯೂಟ್ಯೂಬ್ನಾಗ ಅಂತವೇ ಅದಾವು. ಅದಕ್ಕೆ ನಾವೇನು ಮಾಡತ್ತೇವಪ್ಪ ಅಂತಂದ್ರೆ, ಈಗ ಇಷ್ಟು ದಿವಸ ನಾವು ಚರ್ಚಾ ಕೊಟ್ಟು ನಾವು ಮಾಡಿದೇವಿ, ಮನವಿನೂ ಕೊಟ್ಟೇವಿ. ಈ ಕೆಲವೊಂದು ಯೂಟ್ಯೂಬರ್ಸ್ಗಳ ಲಿಸ್ಟ್ ಕೂಡ ಮಾಡೇವಿ ನಾವು, ಅಶ್ಲೀಲತೆ ಮಾಡೋರು ಅವ್ರ ಲಿಸ್ಟ್ ಕೂಡ ಮಾಡೇವಿ. ಈಗ ನಾವು ಏನಪ್ಪಾ ಅಂದ್ರೆ 8ನೇ ತಾರೀಕು ಬರುವ ಇದೇ ಫೆಬ್ರವರಿ 8ನೇ ತಾರೀಕಿಗೆ ವಿಜಯಪುರದಲ್ಲಿ ಒಂದು ಮಠಾಧೀಶರ ಒಂದು ಸಮಾವೇಶ ಮಾಡ್ಲಾತೀವಿ. ಮಠಾಧೀಶರ ಒಂದು 10 ಜನ ಸ್ವಾಮೀಜಿಯವರು ಸೇರಿಸ್ಕೊಂಡು. ಯಾಕಂದ್ರೆ ಸ್ವಾಮೀಜಿಯವರು ಎಲ್ಲಾ ರಂಗದಲ್ಲಿ ಇದ್ದಾರೆ. ಯಾಕಂದ್ರೆ ಸ್ವಾಮೀಜಿಯವರಿಂದ ಸಮಾಜ ಬೇಗನೆ ಪರಿವರ್ತನೆ ಆಗ್ಬೋದು. ಯಾಕಂದ್ರೆ ಜಾತ್ರೆಗಳಲ್ಲಿ, ಎಲ್ಲಿ ಹಬ್ಬ ಹರಿದಿನಗಳಲ್ಲಿ ಸ್ವಾಮಿಗೋಜಿ ಅವರು ಪ್ರವಚನ ಇಟ್ಟಿರ್ತಾರೆ ಶ್ರಾವಣಗಳಲ್ಲಿ ಒಂದೊಂದು ತಿಂಗಳ. ಅವ್ರು ಹೇಳ್ತಾರ, ಯಾಕಂದ್ರೆ ಮೊನ್ನೆ ಕಾಶಕತ್ತಿರ ಸಿದ್ಧಲಿಂಗ ಸ್ವಾಮಿಗಳು ಯಾಕಂದ್ರೆ ತಾಳಿ ಕೊಟ್ಟಿರೋ ಅವರು ಕೂಡ ಹೇಳಿದ್ರು, ಏನು ಇಂಥವೆಲ್ಲ ಜಾತ್ರೆ ಹಬ್ಬ ಹರಿದಿನ ಮಾಡಿರ್ತೀರಿ, ಏನು ಅಶ್ಲೀಲ ಹಾಡುಗಳನ್ನ ರೊಕ್ಕ ಕೊಟ್ಟು ಕರೆಸಿ ನೀವು ಅಶ್ಲೀಲಗಳ ಹಾಡುಗಳನ್ನ ಹಾಡಿಸ್ತೀರಿ ಅಂದ್ರೆ ಯಾವ ರೀತಿ ಹೊಂಟ ನಮ್ಮ ಸಮಾಜದ ಕೂಡ ಆ ಸ್ವಾಮಿಗಳು ಕೂಡ ಮಾತಾಡಿದ್ರು. ಅದಕ್ಕೆ ನಾವೇನು ಮಾಡ್ತೀವಪ್ಪ ಅಂದ್ರೆ 10ನೇ ತಾರೀಕಿಗೆ ಸ್ವಾಮೀಜಿಯವ್ರನ್ನ ಸೇರಿಸಿಕೊಂಡು ಒಂದು ಸಮಾವೇಶ ಮಾಡಿ. ಯಾಕಂದ್ರೆ ಆಗಲಿ ರಂಗಭೂಮಿಗಳಲ್ಲಾಗಲಿ ಸ್ವಾಮೀಜಿಯವ್ರನ್ನ ತೇಜಾವಧೆ ಮಾಡ್ಲಾತಾರ. ಯಾಕಂದ್ರೆ ಸ್ವಾಮೀಜಿಯವರಿಗೆ ನಮ್ಮ ಹಿಂದೂ ಸಮಾಜದಲ್ಲಿ ಒಂದು ವಿಶೇಷವಾದ ಸ್ಥಾನ ಕೊಟ್ಟೆ ನಾವು. ಯಾಕಂದ್ರೆ ಸ್ವಾಮೀಜಿಯವರು ಕೆಲವೊಂದು ಜಗದ್ಗುರುಗಳು ಅದಾರ, ಕೆಲವೊಂದು ಮನೆ ದೇವ್ರುಗಳದಾರ. ಅದಕ್ಕೆ ಈ ಸ್ವಾಮೀಜಿಯವರ ವಿರುದ್ಧ ಏನಪ್ಪಾ ಅಂದ್ರೆ, ಈ ಕಾಮಿಡಿ ಮಾಡ್ತಾ ಸ್ವಾಮೀಜಿಯವ್ರಿಗೆ ತೇಜವಾದ ಮಾಡ್ತಾರೆ, ಕಾವಿ ಹಾಕೋತಾರ. ಕೆಲವೊಂದು ಕಡೆ ಈಗ ನನಗೊಂದು ಅದೇನು ಖುಷಿ ಏನಪ್ಪಾ ಅಂದ್ರೆ, ಕೆಲವೊಂದು ಕಡೆ ಕೇಸರಿ ಶಾಲೆ ಹಾಕೊಂಡು ಹಾಡೋದು ಕಮ್ಮಿ ಮಾಡ್ಯದ ಸ್ವಯಂ ಪ್ರೇರಿತವಾಗಿ. ಮತ್ತು ನೀಲಿ ಶಾಲೆಗಳು ಕೂಡ ಹಾಕೊಂಡು ಅಶ್ಲೀಲ ಹಾಡುಗಳು ಹಾಡ್ತಾರೆ. ದಯವಿಟ್ಟು ಅದನ್ನೂ ಬಂದ್ ಮಾಡ್ರಿ. ಈಗೇನಪ್ಪಾ ಅಂದ್ರೆ, ಈ ರಂಗಭೂಮಿಗಳಲ್ಲಾಗಲಿ ಆರ್ಕೆಸ್ಟ್ರಾಗಳಲ್ಲಾಗಲಿ ಸ್ವಾಮೀಜಿಯವ್ರನ್ನ ಹಿಂದೂ ದೇವರುಗಳನ್ನ ತೇಜಾವಧೆ ಮಾಡಿ ಸಮಾಜಕ್ಕೆ ಒಂದು ಕಪ್ಪು ಚಿಕ್ಕಿ ತರುವಂತ ಕಲಾವಿದರು ಏನದಾರಲ್ಲ ಅವ್ರಿಗೆ ನಾವು ಧಿಕ್ಕಾರ ಇಡ್ತೀವಿ. ಆದ್ರೂ ಕೂಡ ಈ ಕೆಲವೊಂದವ್ರು ಏನ್ ಮಾಡ್ತಾರ, ಅಂತವೇ ನಾವು ಹಾಡವ್ರೇ ರೀ, ನಾವು ಅಂತ ಸಮಾಜವನ್ನ ಕೆಡ್ಸವ್ರಿ ಅಂತೇಳಿ ಜನಪದ ಹಾಡ್ತಾರ, ಅಂತದ ಹಾಡಗಳು ಬರಿಲತ್ತಾರ. ಅವ್ರನ್ನ ನಾವು ಬ್ಯಾನ್ ಮಾಡ್ತೇವೆ. ಬ್ಯಾನ್ ಯಾವ ರೀತಿ ಮಾಡ್ತೇವೆ, ನಾವು ಪೊಲೀಸ್ ಇಲಾಖೆ ಹೋಗ್ತೇವೆ. ನಾವು ಯಾರು ನಿಮ್ಗೆ ಏನು ಮಾಡಂಗಿಲ್ಲ, ಹೋಗುದದ ನಿಮ್ಮ ಹೆಸರು ಬರೋದದ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋದ, ಅಲ್ಲಿ ಆಯ್ತು. ಅವ್ರು ಏನು ಪೊಲೀಸರು ಕಾನೂನು ಕ್ರಮ ತಗೋತಾರೆ. ಯಾಕಂದ್ರ ಪೊಲೀಸರಿಗೂ ಬೇಸರ ಆಗ್ಯಾರ ಇವ್ರು ಹಲ್ಕಟ್ ಆಡೋರು. ಯಾಕಂದ್ರೆ ಅವ್ರು ಅಂತಾರೆ, ಏನಪ್ಪಾ ಏನ್ ಆಡ್ತಾರೋ. ಯಾಕಂದ್ರೆ ಈ ಕಮಿಟಿಯವ್ರಿಗೆ ಮೊದಲು ತಿಳಿಬೇಕು. ಕಮಿಟಿಯವರು ದಯವಿಟ್ಟು ಕಮಿಟಿಯವ್ರು ಹೇಳ್ತೀನಿ, ಯಾವುದೇ ಕಮಿಟಿಯವರು ಕೂಡ ಕರ್ಸ್ಬೇಕಾದ್ರೆ ಇಂಥ ಅಶ್ಲೀಲ ಗೀತೆ ಆಡಬೇಡ್ರಿ. ನಮ್ಮ ಮನ್ಯಾಗ ಅಕ್ಕಂಗಿರು ಕೇಳ್ತಿರ್ತಾರ, ನಮ್ಮ ಮಕ್ಳಿಗೆ ಕೇಳ್ತಿರ್ತಾರ, ಅವ್ರಿಂದ ನೀವು ಆಡೋದ್ರಿಂದ ಅವು ಮನ್ಯಾಗ ಬಂದು ಅವೇ ಆಡ್ತಾವ ಅಂತೇಳಿ ಅವ್ರು ಕಮಿಟಿಯವ್ರು ತಿಳ್ಕೋಬೇಕು. ಮತ್ತು ಇನ್ನೊಂದು, ಈ ಟ್ಯಾಕ್ಟರ್ ಕೆಲವೊಬ್ರು ಏನ್ ಮಾಡ್ತಾರೆ, ಜಾನಪದ ಗೀತೆ ಅವರು ಟ್ಯಾಕ್ಟರ್ದವ್ರು ನಮ್ಗೆ ಕಬ್ಬಿನ ಪಡೆದವ್ರು ರೊಕ್ಕ ಕೊಟ್ಟಾರೆ, ಅವೇ ತಂಡ್ಯಾಗ ಕುರ್ಪಿ ತಗೊಂಡು ಅದೇನು ಕುಡುಗಲ್ ತಗೊಂಡು ಕಬ್ಬು ಕಡ್ದ ಸಗಡಾಗಿರ್ತದ. ಮತ್ತು ಅಶ್ಲೀಲ ಹಾಡು ಹಾಕೊಂಡು ಟ್ಯಾಕ್ಟರ್ನಾಗ ಹಾಕೊಂಡು ನೋಡ್ರಿ, ನೀವು ಶಾಂತಿ ಭಂಗ ಕೇಸ್ ಆಗ್ತದ. ಅದು ನೀವೇನ್ರಿ ನಿಮ್ಮ ಟೇಪ್ ಇರೋದು ನಿಮ್ಗೆ ಅಟ್ಟೆ ಕೇಳಕ್ಕ, ಇಡೀ ಊರು ನಿಮ್ಗೆ ಕೇಳಂಗಿಲ್ಲ. ನೀವು ಟ್ಯಾಕ್ಟರ್ ಹೊಡಿತಿರ್ತಾನೆ, ನಿಮ್ಗೆ ಕೇಳಂಗಿಲ್ಲ, ಬರದಿಂಗ ಅವಂಗೆ ಕೇಳಂಗಿಲ್ಲ. ಮತ್ತು ಈಗ ಇಡೀ ಎಲ್ಲರಿಗೂ ಕೇಳ್ಸಂಗ ಅವ ಹೋಗ್ತಿರ್ತಾನೆ. ಈಗ ಟ್ಯಾಕ್ಟರ್ನಾದವ್ರಿಗೆ ಕೊಡ್ತಾರ ಅಶ್ಲೀಲ ಗೀತೆಗಳು ಹಚ್ಕೊಂಡು ರೊಕ್ಕ ಕೊಟ್ಟು ಆಡ್ಕೋತ ನೀವು ಹೋಗ್ತಿರ್ತಿರಲ್ಲ. ಪೊಲೀಸ್ ಸ್ವಯಂ ಪ್ರೇರಿತ ಪೊಲೀಸ್ ಏನ್ ಮಾಡ್ತಾರೆ, ನೀವು ಶಾಂತಿ ಭಂಗ ಮಾಡತ್ತಿರುತ್ತೆ ಜೋರಿಗೆ ಹಾಡ ಗಿಡ ಹಚ್ಕೊಂಡು ಅಶ್ಲೀಲ ಗೀತೆ ಹಾಡ ಹಚ್ಕೊಂಡು ಹೊಂಟ್ರಿ ಅಂದ್ರ ನಿಮ್ ಟ್ಯಾಕ್ಟರ್ ಸೀಸ್ ಮಾಡ್ತಾರೆ. ಕಂಪ್ಲೇಂಟ್ ಕೊಟ್ರ ನಿಮ್ ಟೇಪ್ ತೆಗೆದು ಅವರು ಗಾಲಿ ಬಡ್ಡೆ ಆಗಿಟ್ಟು ಅದೇ ಟೇಪ್ ಮೇಲೆ ಗಾಡಿ ಹಚ್ತಾರ. ಅದಕ್ಕೆ ಟ್ಯಾಕ್ಟರ್ದವ್ರಿಗೂ ಕೂಡ ಎಚ್ಚರಿಕೆ ಕೊಡ್ತೀವಿ. ನೀವು ಸುಮ್ಮನೆ ಏನಗತ್ಲೆ ಇದು ಮಾಡ್ಕೊಂತ ಮಂಗ್ಯಾನಗತ್ಲೆ ಹಾಡಿರ್ತಾನ ಅಶ್ಲೀಲ, ಇವ ಮಂಗ್ಯಾನಗತ್ಲೆ ಕೇಳ್ಕೊತ ಇವ ಹೋಗುದು. ಅದಕ್ಕೆ ದಯವಿಟ್ಟು ಇಂಥ ಯಾರು ಅಕಸ್ಮಾತ್ ಎಲ್ರಿ ಟ್ಯಾಕ್ಟರ್ದಾಗ ಹಿಂಗೆ ಹಚ್ಕೊಂಡು ಹೊಂಟ್ರದ ನೀವು ಕೂಡ ಹುಷಾರಾಗಿರ್ರಿ. ನಾಳೆ ಟ್ಯಾಕ್ಟರ್ ಸೀಸ್ ಮಾಡಿತಾರ, ಮತ್ತೆ ನೀವು ದಂಡ ಕಟ್ಟಿ ಬಿಡಿಸ್ಕೊಂಡ್ ಬರೋದಕ್ಕದ. ಅದಕ್ಕೆ ನಾವೇನು ಮಾಡ್ತೇವೆ, 8ನೇ ತಾರೀಕು ವಿಜಯಪುರದಲ್ಲಿ ಒಂದು ಸ್ವಾಮೀಜಿಯವರ ಒಂದು ಸಮಾವೇಶ ಇಟ್ಟೇವೆ. ಎಲ್ಲಾ ಕಲಾವಿದರು ಕೂಡ ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಬೇಕು. ಅಶ್ಲೀಲತೆ ವಿರುದ್ಧ ಇದ್ದವ್ರು, ಸರ್ ಅಶ್ಲೀಲತೆ ಬ್ಯಾಡ್ರಿ ಸರ್, ಅಶ್ಲೀಲ ಜಾನಪದ ಗೀತೆಗಳು ಬಂದ, ಅಶ್ಲೀಲ ಕಾಮಿಡಿ ಬಂದ, ಅಶ್ಲೀಲ ನೃತ್ಯ ಬಂದ್ ಮಾಡೋಣ ಅಂತೇಳಿ ಯಾರು ಅಂದ್ರೆ ಪರಿಪೂರ್ಣ ಕಲಾವಿದರು ಇರ್ತಿರಲ್ಲ,
ಅವರು ಖಂಡಿತವಾಗ್ಲೂ ಇದಕ್ಕೊಂದು ಹೌದಪ್ಪ ಇದಕ್ಕೆ ಸಪೋರ್ಟ್ ಮಾಡೋರು ಖಂಡಿತವಾಗ್ಲೂ ವಿಜಯಪುರಕ್ಕೆ 8ನೇ ತಾರೀಕಿಗೆ ವನಶ್ರೀ ಹಾಲ್ನಾಗ ನಾವು ಒಂದು ಕಾರ್ಯಕ್ರಮ ಇಟ್ಟೇವೆ. 8ನೇ ತಾರೀಕಿಗೆ ಖಂಡಿತವಾಗ್ಲೂ ಬಂದು ಆ ಸಭೆಯಲ್ಲಿ ಭಾಗವಹಿಸ್ರಿ. ಮಠಾಧೀಶರು ಕೂಡ ಇರ್ತಾರೆ. ಅವತ್ತೊಂದು ದೊಡ್ಡ ಪ್ರೆಸ್ ಮೀಟ್ ಮಾಡಿ ನಾವು ಒಂದು ಅಶ್ಲೀಲತೆ ವಿರುದ್ಧ ಧ್ವನಿ ಎತ್ತಾಕತ್ತೀವಿ. ಆದಷ್ಟು ಬೇಗ ಕಲಾವಿದರಿ ವಿಡಿಯೋ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ನಿಮ್ಮ ಅಭಿಪ್ರಾಯ ಏನು ತಿಳಿಸ್ರಿ. ಆದಷ್ಟು ಹೆಚ್ಚಿನ ರೀತಿಯಲ್ಲಿ ಕಲಾವಿದರು ಸೇರಿ ಆ ಒಂದು ಸಮಾವೇಶ ಯಶಸ್ವಿಗೊಳಿಸೋಣ ಅಂತ ಹೇಳ್ತೀನಿ. ಆದಷ್ಟು ಬೇಗ ವಿಡಿಯೋ ಶೇರ್ ಮಾಡಿ.